ವೀಕ್ಷಕರೇ, ಈ ದುಬಾರಿ ದುನಿಯಾದಲ್ಲಿ ಜನಸಾಮಾನ್ಯರು ಬದುಕೋದೇ ಕಷ್ಟ ಆಗಿದೆ. ಈ ಹಿಂದೆ ತರಕಾರಿ ಬೆಲೆ ಜಾಸ್ತಿ ಆಯಿತು, ಇತರೆ ವಸ್ತುಗಳ ಬೆಲೆ ಜಾಸ್ತಿ ಆಯಿತು, ಹಾಲಿನ ದರ ಕೂಡ ಜಾಸ್ತಿ ಆಗಿತ್ತು. ಈಗ ಮತ್ತೆ ಹಾಲಿನ ದರವನ್ನ ಹೆಚ್ಚು ಮಾಡ್ತೀವಿ ಅನ್ನುವಂತಹ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರಂತೆ. ಹಾಗಾದ್ರೆ ಎಷ್ಟು ಜಾಸ್ತಿ ಆಗಬಹುದು, ಆ ಪ್ರಸ್ತಾವನೆಯಲ್ಲಿ ಏನಿದೆ, ಅದರ ಬಗ್ಗೆ ಡೀಟೇಲ್ಸ್ ನಿಮ್ಮ ಮುಂದೆ. ದುಬಾರಿ ಇದು ದುಬಾರಿ ದುನಿಯಾ. ಬೆಳಗಾದ್ರೆ ಸಾಕು ಹೇಗಪ್ಪ ಬದುಕೋದು ಅನ್ನೋ ಚಿಂತೆ ಶುರುವಾಗುತ್ತೆ. ಅದರಲ್ಲೂ ಹಾಲು ತರಕಾರಿ ರೇಟ್ ಕೇಳಿದ್ರೆ ತಲೆ ತಿರುಗುತ್ತೆ. ಇದೀಗ ಮತ್ತೆ ಹಾಲಿನ ದರ ಏರಿಕೆ ಆಗಲಿದೆ ಅನ್ನೋ ಸುದ್ದಿ ಜನರಿಗೆ ಶಾಕ್ ಕೊಟ್ಟಿದೆ. ಮತ್ತೆ ಗ್ರಾಹಕರ ಜೇಬು ಸುಡಲಿದೆ ನಂದಿನಿ. ಹಾಲಿನ ದರ ಹೆಚ್ಚಿಸಲು ಕೆಎಂಎಫ್ ಚಿಂತನೆ. ಕೆಲ ದಿನಗಳ ಹಿಂದಷ್ಟೇ ಸರ್ಕಾರ ನಂದಿನಿ ಹಾಲಿನ ದರ ಹೆಚ್ಚಿಸಿದ್ದು, ಬೆಲೆ ಏರಿಕೆ ನೋಡಿ ಜನ ಹಾಲು ಬಳಸಬೇಕೋ ಬೇಡವೋ ಅಂತ ಆಕ್ರೋಶ ಹೊರಹಾಕಿದ್ರು. ಕೆಲ ದಿನಗಳ ಹಿಂದೆಯಷ್ಟೇ ಹಾಲಿನ ದರವನ್ನ ಹೆಚ್ಚಿಸಲಾಗಿತ್ತು. ಇದರಿಂದಾಗಿ ಗ್ರಾಹಕರು ಕೂಡ ಶಾಕ್ಗೊಳಗಾಗಿದ್ರು. ಆದರೆ ಈಗ ಮತ್ತೊಮ್ಮೆ ಹಾಲಿನ ದರವನ್ನ 5 ರೂಪಾಯಿಗೆ ಹೆಚ್ಚಳ ಮಾಡುವಂತೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ಏನು ನಾನು ಹೇಳಿದ್ದೀನಿ, ರೈತರ ಬೇಡಿಕೆ 5 ರೂಪಾಯಿ ಕೊಡಬೇಕನ್ನೋದು ಇದೆ. ಎಲ್ಲ ಒಕ್ಕೂಟಗಳ ಬೇಡಿಕೆ ಇದೆ ಮತ್ತು ರೈತರ ಬೇಡಿಕೆ ಇದೆ. ಈ ಬೇಡಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಸಹಕಾರ ಸಚಿವರಾದಂಥ ರಾಜಣ್ಣವರು ಮುಖಾಂತರ, ನಮ್ಮ ಪಶುಸಂಗೋಪನಾ ಸಚಿವರಾದಂಥ ವೆಂಕಟೇಶ್ ಅವರು ಮತ್ತು ರಾಜಣ್ಣವ್ರ ಮುಖಾಂತರ ನಾನು ಸರ್ಕಾರದ ಮುಂದಿಡ್ತೀನಿ. ಮುಖ್ಯಮಂತ್ರಿಯವರು ಏನು ತೀರ್ಮಾನ ಮಾಡ್ತಾರೆ ನಾನು ನಿಮಗೆ ಹೇಳ್ತೀನಿ. ಕೇಳಿದ್ರಲ್ವಾ ಭೀಮಾ ನಾಯಕ್ ಅವರ ಮಾತನ್ನ. ರೈತರಿಗೆ ಹೆಚ್ಚಿನ ದರ ಕೊಡೋ ಸಲುವಾಗಿ ಮುಖ್ಯಮಂತ್ರಿಗಳ ಎದುರು ಹಾಲಿನ ದರ ಹೆಚ್ಚಳಕ್ಕೆ ಪ್ರಸ್ತಾವನೆ ಇಡ್ತೇವೆ ಎಂದು ಹೇಳಿದ್ದಾರೆ. ಈ ಮೂಲಕ ಮತ್ತೆ ನಂದಿನಿ ಹಾಲಿನ ದರ ಏರಿಕೆ ಸುಳಿವು ಕೊಟ್ಟಿದ್ದಾರೆ. ಒಂದೆಡೆ ಕೆಎಂಎಫ್ ವಹಿವಾಟು ವಿಸ್ತರಣೆಗೆ ಅಡ್ಡಿ ಆರೋಪ ಕೇಳಿಬರ್ತಿದೆ. ಮತ್ತೊಂದೆಡೆ ಹಾಲಿನ ದರ ಏರಿಕೆಗೆ ಶಾಸಕರು, ಕೆಎಂಎಫ್ ಅಧ್ಯಕ್ಷರು ಪದೇ ಪದೇ ಪ್ರಸ್ತಾವನೆ ಇಡ್ತಿದ್ದಾರೆ. ಒಂದು ವೇಳೆ ಮತ್ತೆ ಹಾಲಿನ ದರ ಏರಿಕೆಯಾದ್ರೆ ಜನಸಾಮಾನ್ಯರಿಗೆ ಮತ್ತಷ್ಟು ಹೊರೆಯಾಗುವುದಂತೂ ಪಕ್ಕಾ. ವಿಜಯ್ ಜನ್ನಹಳ್ಳಿ, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ಈ ದುಬಾರಿ ದುನಿಯಾದಲ್ಲಿ ಜನಸಾಮಾನ್ಯರು ಬದುಕೋದೇ ಕಷ್ಟ ಆಗಿದೆ. ಈ ಹಿಂದೆ ತರಕಾರಿ ಬೆಲೆ ಜಾಸ್ತಿ ಆಯಿತು, ಇತರೆ ವಸ್ತುಗಳ ಬೆಲೆ ಜಾಸ್ತಿ ಆಯಿತು, ಹಾಲಿನ ದರ ಕೂಡ ಜಾಸ್ತಿ ಆಗಿತ್ತು. ಈಗ ಮತ್ತೆ ಹಾಲಿನ ದರವನ್ನ ಹೆಚ್ಚು ಮಾಡ್ತೀವಿ ಅನ್ನುವಂತಹ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರಂತೆ. ಹಾಗಾದ್ರೆ ಎಷ್ಟು ಜಾಸ್ತಿ ಆಗಬಹುದು, ಆ ಪ್ರಸ್ತಾವನೆಯಲ್ಲಿ ಏನಿದೆ, ಅದರ ಬಗ್ಗೆ ಡೀಟೇಲ್ಸ್ ನಿಮ್ಮ ಮುಂದೆ. ದುಬಾರಿ ಇದು ದುಬಾರಿ ದುನಿಯಾ. ಬೆಳಗಾದ್ರೆ ಸಾಕು ಹೇಗಪ್ಪ ಬದುಕೋದು ಅನ್ನೋ ಚಿಂತೆ ಶುರುವಾಗುತ್ತೆ. ಅದರಲ್ಲೂ ಹಾಲು ತರಕಾರಿ ರೇಟ್ ಕೇಳಿದ್ರೆ ತಲೆ ತಿರುಗುತ್ತೆ. ಇದೀಗ ಮತ್ತೆ ಹಾಲಿನ ದರ ಏರಿಕೆ ಆಗಲಿದೆ ಅನ್ನೋ ಸುದ್ದಿ ಜನರಿಗೆ ಶಾಕ್ ಕೊಟ್ಟಿದೆ. ಮತ್ತೆ ಗ್ರಾಹಕರ ಜೇಬು ಸುಡಲಿದೆ ನಂದಿನಿ. ಹಾಲಿನ ದರ ಹೆಚ್ಚಿಸಲು ಕೆಎಂಎಫ್ ಚಿಂತನೆ. ಕೆಲ ದಿನಗಳ ಹಿಂದಷ್ಟೇ ಸರ್ಕಾರ ನಂದಿನಿ ಹಾಲಿನ ದರ ಹೆಚ್ಚಿಸಿದ್ದು, ಬೆಲೆ ಏರಿಕೆ ನೋಡಿ ಜನ ಹಾಲು ಬಳಸಬೇಕೋ ಬೇಡವೋ ಅಂತ ಆಕ್ರೋಶ ಹೊರಹಾಕಿದ್ರು. ಕೆಲ ದಿನಗಳ ಹಿಂದೆಯಷ್ಟೇ ಹಾಲಿನ ದರವನ್ನ ಹೆಚ್ಚಿಸಲಾಗಿತ್ತು. ಇದರಿಂದಾಗಿ ಗ್ರಾಹಕರು ಕೂಡ ಶಾಕ್ಗೊಳಗಾಗಿದ್ರು. ಆದರೆ ಈಗ ಮತ್ತೊಮ್ಮೆ ಹಾಲಿನ ದರವನ್ನ 5 ರೂಪಾಯಿಗೆ ಹೆಚ್ಚಳ ಮಾಡುವಂತೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ಏನು ನಾನು ಹೇಳಿದ್ದೀನಿ, ರೈತರ ಬೇಡಿಕೆ 5 ರೂಪಾಯಿ ಕೊಡಬೇಕನ್ನೋದು ಇದೆ. ಎಲ್ಲ ಒಕ್ಕೂಟಗಳ ಬೇಡಿಕೆ ಇದೆ ಮತ್ತು ರೈತರ ಬೇಡಿಕೆ ಇದೆ. ಈ ಬೇಡಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಸಹಕಾರ ಸಚಿವರಾದಂಥ ರಾಜಣ್ಣವರು ಮುಖಾಂತರ, ನಮ್ಮ ಪಶುಸಂಗೋಪನಾ ಸಚಿವರಾದಂಥ ವೆಂಕಟೇಶ್ ಅವರು ಮತ್ತು ರಾಜಣ್ಣವ್ರ ಮುಖಾಂತರ ನಾನು ಸರ್ಕಾರದ ಮುಂದಿಡ್ತೀನಿ. ಮುಖ್ಯಮಂತ್ರಿಯವರು ಏನು ತೀರ್ಮಾನ ಮಾಡ್ತಾರೆ ನಾನು ನಿಮಗೆ ಹೇಳ್ತೀನಿ. ಕೇಳಿದ್ರಲ್ವಾ ಭೀಮಾ ನಾಯಕ್ ಅವರ ಮಾತನ್ನ. ರೈತರಿಗೆ ಹೆಚ್ಚಿನ ದರ ಕೊಡೋ ಸಲುವಾಗಿ ಮುಖ್ಯಮಂತ್ರಿಗಳ ಎದುರು ಹಾಲಿನ ದರ ಹೆಚ್ಚಳಕ್ಕೆ ಪ್ರಸ್ತಾವನೆ ಇಡ್ತೇವೆ ಎಂದು ಹೇಳಿದ್ದಾರೆ. ಈ ಮೂಲಕ ಮತ್ತೆ ನಂದಿನಿ ಹಾಲಿನ ದರ ಏರಿಕೆ ಸುಳಿವು ಕೊಟ್ಟಿದ್ದಾರೆ. ಒಂದೆಡೆ ಕೆಎಂಎಫ್ ವಹಿವಾಟು ವಿಸ್ತರಣೆಗೆ ಅಡ್ಡಿ ಆರೋಪ ಕೇಳಿಬರ್ತಿದೆ. ಮತ್ತೊಂದೆಡೆ ಹಾಲಿನ ದರ ಏರಿಕೆಗೆ ಶಾಸಕರು, ಕೆಎಂಎಫ್ ಅಧ್ಯಕ್ಷರು ಪದೇ ಪದೇ ಪ್ರಸ್ತಾವನೆ ಇಡ್ತಿದ್ದಾರೆ. ಒಂದು ವೇಳೆ ಮತ್ತೆ ಹಾಲಿನ ದರ ಏರಿಕೆಯಾದ್ರೆ ಜನಸಾಮಾನ್ಯರಿಗೆ ಮತ್ತಷ್ಟು ಹೊರೆಯಾಗುವುದಂತೂ ಪಕ್ಕಾ. ವಿಜಯ್ ಜನ್ನಹಳ್ಳಿ, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
ವೀಕ್ಷಕರೇ, ಈ ದುಬಾರಿ ದುನಿಯಾದಲ್ಲಿ ಜನಸಾಮಾನ್ಯರು ಬದುಕೋದೇ ಕಷ್ಟ ಆಗಿದೆ. ಈ ಹಿಂದೆ ತರಕಾರಿ ಬೆಲೆ ಜಾಸ್ತಿ ಆಯಿತು, ಇತರೆ ವಸ್ತುಗಳ ಬೆಲೆ ಜಾಸ್ತಿ ಆಯಿತು, ಹಾಲಿನ ದರ ಕೂಡ ಜಾಸ್ತಿ ಆಗಿತ್ತು. ಈಗ ಮತ್ತೆ ಹಾಲಿನ ದರವನ್ನ ಹೆಚ್ಚು ಮಾಡ್ತೀವಿ ಅನ್ನುವಂತಹ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರಂತೆ. ಹಾಗಾದ್ರೆ ಎಷ್ಟು ಜಾಸ್ತಿ ಆಗಬಹುದು, ಆ ಪ್ರಸ್ತಾವನೆಯಲ್ಲಿ ಏನಿದೆ, ಅದರ ಬಗ್ಗೆ ಡೀಟೇಲ್ಸ್ ನಿಮ್ಮ ಮುಂದೆ. ದುಬಾರಿ ಇದು ದುಬಾರಿ ದುನಿಯಾ. ಬೆಳಗಾದ್ರೆ ಸಾಕು ಹೇಗಪ್ಪ ಬದುಕೋದು ಅನ್ನೋ ಚಿಂತೆ ಶುರುವಾಗುತ್ತೆ. ಅದರಲ್ಲೂ ಹಾಲು ತರಕಾರಿ ರೇಟ್ ಕೇಳಿದ್ರೆ ತಲೆ ತಿರುಗುತ್ತೆ. ಇದೀಗ ಮತ್ತೆ ಹಾಲಿನ ದರ ಏರಿಕೆ ಆಗಲಿದೆ ಅನ್ನೋ ಸುದ್ದಿ ಜನರಿಗೆ ಶಾಕ್ ಕೊಟ್ಟಿದೆ. ಮತ್ತೆ ಗ್ರಾಹಕರ ಜೇಬು ಸುಡಲಿದೆ ನಂದಿನಿ. ಹಾಲಿನ ದರ ಹೆಚ್ಚಿಸಲು ಕೆಎಂಎಫ್ ಚಿಂತನೆ. ಕೆಲ ದಿನಗಳ ಹಿಂದಷ್ಟೇ ಸರ್ಕಾರ ನಂದಿನಿ ಹಾಲಿನ ದರ ಹೆಚ್ಚಿಸಿದ್ದು, ಬೆಲೆ ಏರಿಕೆ ನೋಡಿ ಜನ ಹಾಲು ಬಳಸಬೇಕೋ ಬೇಡವೋ ಅಂತ ಆಕ್ರೋಶ ಹೊರಹಾಕಿದ್ರು. ಕೆಲ ದಿನಗಳ ಹಿಂದೆ ಅಷ್ಟೇ ಹಾಲಿನ ದರವನ್ನ ಹೆಚ್ಚಿಸಲಾಗಿತ್ತು. ಇದರಿಂದಾಗಿ ಗ್ರಾಹಕರು ಕೂಡ ಶಾಕ್ಗೊಳಗಾಗಿದ್ರು. ಆದ್ರೆ ಈಗ ಮತ್ತೊಮ್ಮೆ ಹಾಲಿನ ದರವನ್ನ ₹5 ಹೆಚ್ಚಳ ಮಾಡುವಂತೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ಏನು ನಾನು ಹೇಳಿದ್ದೀನಿ, ಸೊ ರೈತರ ಬೇಡಿಕೆ ₹5 ಕೊಡಬೇಕನ್ನೋದು ಇದೆ. ಸೊ ಎಲ್ಲ ಒಕ್ಕೂಟಗಳ ಬೇಡಿಕೆ ಇದೆ ಮತ್ತು ರೈತರ ಬೇಡಿಕೆ ಇದೆ. ಈ ಬೇಡಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಸಹಕಾರ ಸಚಿವರಾದಂಥ ರಾಜಣ್ಣವರು ಮುಖಾಂತರ, ನಮ್ಮ ಪಶುಸಂಗೋಪನಾ ಸಚಿವರಾದಂಥ ವೆಂಕಟೇಶ್ ಅವರು ಮತ್ತು ರಾಜಣ್ಣವ್ರ ಮುಖಾಂತರ ನಾನು ಸರ್ಕಾರದ ಮುಂದಿಡ್ತೀನಿ. ಮುಖ್ಯಮಂತ್ರಿಯವರು ಏನು ತೀರ್ಮಾನ ಮಾಡ್ತಾರೆ ನಾನು ನಿಮಗೆ ಹೇಳ್ತೀನಿ. ಕೇಳಿದ್ರಲ್ವಾ ಭೀಮಾ ನಾಯಕ್ ಅವರ ಮಾತನ್ನ. ರೈತರಿಗೆ ಹೆಚ್ಚಿನ ದರ ಕೊಡೋ ಸಲುವಾಗಿ ಮುಖ್ಯಮಂತ್ರಿಗಳ ಎದುರು ಹಾಲಿನ ದರ ಹೆಚ್ಚಳಕ್ಕೆ ಪ್ರಸ್ತಾವನೆ ಇಡ್ತೇವೆ ಎಂದು ಹೇಳಿದ್ದಾರೆ. ಈ ಮೂಲಕ ಮತ್ತೆ ನಂದಿನಿ ಹಾಲಿನ ದರ ಏರಿಕೆ ಸುಳಿವು ಕೊಟ್ಟಿದ್ದಾರೆ. ಒಂದೆಡೆ ಕೆಎಂಎಫ್ ವಹಿವಾಟು ವಿಸ್ತರಣೆಗೆ ಅಡ್ಡಿ ಆರೋಪ ಕೇಳಿಬರ್ತಿದೆ. ಮತ್ತೊಂದೆಡೆ ಹಾಲಿನ ದರ ಏರಿಕೆಗೆ ಶಾಸಕರು, ಕೆಎಂಎಫ್ ಅಧ್ಯಕ್ಷರು ಪದೇ ಪ್ರಸ್ತಾವನೆ ನೀಡುತ್ತಿದ್ದಾರೆ. ಒಂದು ವೇಳೆ ಮತ್ತೆ ಹಾಲಿನ ದರ ಏರಿಕೆಯಾದ್ರೆ ಜನಸಾಮಾನ್ಯರಿಗೆ ಮತ್ತಷ್ಟು ಹೊರೆಯಾಗುವುದಂತೂ ಪಕ್ಕಾ. ವಿಜಯ್ ಜನ್ನಹಳ್ಳಿ, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ಈ ದುಬಾರಿ ದುನಿಯಾದಲ್ಲಿ ಜನಸಾಮಾನ್ಯರು ಬದುಕೋದೇ ಕಷ್ಟ ಆಗಿದೆ. ಈ ಹಿಂದೆ ತರಕಾರಿ ಬೆಲೆ ಜಾಸ್ತಿ ಆಯಿತು, ಇತರೆ ವಸ್ತುಗಳ ಬೆಲೆ ಜಾಸ್ತಿ ಆಯಿತು, ಹಾಲಿನ ದರ ಕೂಡ ಜಾಸ್ತಿ ಆಗಿತ್ತು. ಈಗ ಮತ್ತೆ ಹಾಲಿನ ದರವನ್ನ ಹೆಚ್ಚು ಮಾಡ್ತೀವಿ ಅನ್ನುವಂತಹ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರಂತೆ. ಹಾಗಾದ್ರೆ ಎಷ್ಟು ಜಾಸ್ತಿ ಆಗಬಹುದು, ಆ ಪ್ರಸ್ತಾವನೆಯಲ್ಲಿ ಏನಿದೆ, ಅದರ ಬಗ್ಗೆ ಡೀಟೇಲ್ಸ್ ನಿಮ್ಮ ಮುಂದೆ. ದುಬಾರಿ ಇದು ದುಬಾರಿ ದುನಿಯಾ. ಬೆಳಗಾದ್ರೆ ಸಾಕು ಹೇಗಪ್ಪ ಬದುಕೋದು ಅನ್ನೋ ಚಿಂತೆ ಶುರುವಾಗುತ್ತೆ. ಅದರಲ್ಲೂ ಹಾಲು ತರಕಾರಿ ರೇಟ್ ಕೇಳಿದ್ರೆ ತಲೆ ತಿರುಗುತ್ತೆ. ಇದೀಗ ಮತ್ತೆ ಹಾಲಿನ ದರ ಏರಿಕೆ ಆಗಲಿದೆ ಅನ್ನೋ ಸುದ್ದಿ ಜನರಿಗೆ ಶಾಕ್ ಕೊಟ್ಟಿದೆ. ಮತ್ತೆ ಗ್ರಾಹಕರ ಜೇಬು ಸುಡಲಿದೆ ನಂದಿನಿ. ಹಾಲಿನ ದರ ಹೆಚ್ಚಿಸಲು ಕೆಎಂಎಫ್ ಚಿಂತನೆ. ಕೆಲ ದಿನಗಳ ಹಿಂದಷ್ಟೇ ಸರ್ಕಾರ ನಂದಿನಿ ಹಾಲಿನ ದರ ಹೆಚ್ಚಿಸಿದ್ದು, ಬೆಲೆ ಏರಿಕೆ ನೋಡಿ ಜನ ಹಾಲು ಬಳಸಬೇಕೋ ಬೇಡವೋ ಅಂತ ಆಕ್ರೋಶ ಹೊರಹಾಕಿದ್ರು. ಕೆಲ ದಿನಗಳ ಹಿಂದೆ ಅಷ್ಟೇ ಹಾಲಿನ ದರವನ್ನ ಹೆಚ್ಚಿಸಲಾಗಿತ್ತು. ಇದರಿಂದಾಗಿ ಗ್ರಾಹಕರು ಕೂಡ ಶಾಕ್ಗೊಳಗಾಗಿದ್ರು. ಆದ್ರೆ ಈಗ ಮತ್ತೊಮ್ಮೆ ಹಾಲಿನ ದರವನ್ನ ₹5 ಹೆಚ್ಚಳ ಮಾಡುವಂತೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ಏನು ನಾನು ಹೇಳಿದ್ದೀನಿ, ಸೊ ರೈತರ ಬೇಡಿಕೆ ₹5 ಕೊಡಬೇಕನ್ನೋದು ಇದೆ. ಸೊ ಎಲ್ಲ ಒಕ್ಕೂಟಗಳ ಬೇಡಿಕೆ ಇದೆ ಮತ್ತು ರೈತರ ಬೇಡಿಕೆ ಇದೆ. ಈ ಬೇಡಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಸಹಕಾರ ಸಚಿವರಾದಂಥ ರಾಜಣ್ಣವರು ಮುಖಾಂತರ, ನಮ್ಮ ಪಶುಸಂಗೋಪನಾ ಸಚಿವರಾದಂಥ ವೆಂಕಟೇಶ್ ಅವರು ಮತ್ತು ರಾಜಣ್ಣವ್ರ ಮುಖಾಂತರ ನಾನು ಸರ್ಕಾರದ ಮುಂದಿಡ್ತೀನಿ. ಮುಖ್ಯಮಂತ್ರಿಯವರು ಏನು ತೀರ್ಮಾನ ಮಾಡ್ತಾರೆ ನಾನು ನಿಮಗೆ ಹೇಳ್ತೀನಿ. ಕೇಳಿದ್ರಲ್ವಾ ಭೀಮಾ ನಾಯಕ್ ಅವರ ಮಾತನ್ನ. ರೈತರಿಗೆ ಹೆಚ್ಚಿನ ದರ ಕೊಡೋ ಸಲುವಾಗಿ ಮುಖ್ಯಮಂತ್ರಿಗಳ ಎದುರು ಹಾಲಿನ ದರ ಹೆಚ್ಚಳಕ್ಕೆ ಪ್ರಸ್ತಾವನೆ ಇಡ್ತೇವೆ ಎಂದು ಹೇಳಿದ್ದಾರೆ. ಈ ಮೂಲಕ ಮತ್ತೆ ನಂದಿನಿ ಹಾಲಿನ ದರ ಏರಿಕೆ ಸುಳಿವು ಕೊಟ್ಟಿದ್ದಾರೆ. ಒಂದೆಡೆ ಕೆಎಂಎಫ್ ವಹಿವಾಟು ವಿಸ್ತರಣೆಗೆ ಅಡ್ಡಿ ಆರೋಪ ಕೇಳಿಬರ್ತಿದೆ. ಮತ್ತೊಂದೆಡೆ ಹಾಲಿನ ದರ ಏರಿಕೆಗೆ ಶಾಸಕರು, ಕೆಎಂಎಫ್ ಅಧ್ಯಕ್ಷರು ಪದೇ ಪ್ರಸ್ತಾವನೆ ನೀಡುತ್ತಿದ್ದಾರೆ. ಒಂದು ವೇಳೆ ಮತ್ತೆ ಹಾಲಿನ ದರ ಏರಿಕೆಯಾದ್ರೆ ಜನಸಾಮಾನ್ಯರಿಗೆ ಮತ್ತಷ್ಟು ಹೊರೆಯಾಗುವುದಂತೂ ಪಕ್ಕಾ. ವಿಜಯ್ ಜನ್ನಹಳ್ಳಿ, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
ವೀಕ್ಷಕರೇ, ಈ ದುಬಾರಿ ದುನಿಯಾದಲ್ಲಿ ಜನಸಾಮಾನ್ಯರು ಬದುಕೋದೇ ಕಷ್ಟ ಆಗಿದೆ. ಈ ಹಿಂದೆ ತರಕಾರಿ ಬೆಲೆ ಜಾಸ್ತಿ ಆಯಿತು, ಇತರೆ ವಸ್ತುಗಳ ಬೆಲೆ ಜಾಸ್ತಿ ಆಯಿತು, ಹಾಲಿನ ದರ ಕೂಡ ಜಾಸ್ತಿ ಆಗಿತ್ತು. ಈಗ ಮತ್ತೆ ಹಾಲಿನ ದರವನ್ನ ಹೆಚ್ಚು ಮಾಡ್ತೀವಿ ಅನ್ನುವಂತಹ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರಂತೆ. ಹಾಗಾದ್ರೆ ಎಷ್ಟು ಜಾಸ್ತಿ ಆಗಬಹುದು, ಆ ಪ್ರಸ್ತಾವನೆಯಲ್ಲಿ ಏನಿದೆ, ಅದರ ಬಗ್ಗೆ ಡೀಟೇಲ್ಸ್ ನಿಮ್ಮ ಮುಂದೆ. ದುಬಾರಿ ಇದು ದುಬಾರಿ ದುನಿಯಾ. ಬೆಳಗಾದ್ರೆ ಸಾಕು ಹೇಗಪ್ಪ ಬದುಕೋದು ಅನ್ನೋ ಚಿಂತೆ ಶುರುವಾಗತ್ತೆ. ಅದರಲ್ಲೂ ಹಾಲು ತರಕಾರಿ ರೇಟ್ ಕೇಳಿದ್ರೆ ತಲೆ ತಿರುಗುತ್ತೆ.